ನಮಸ್ತೆ ಎಲ್ರಿಗೂ. ಪಾವನಿ ಸ್ಕೂಲ್ ರಜೆ ಇರೋದ್ರಿಂದ ಮನೇಲಿ ಟೈಮ್ ಪಾಸ್ ಮಾಡೋಕ್ಕೆ ಆಗ್ತಿಲ್ಲ. ಅವಳಿಗೆ ಹೊರಗಡೆ ಆಟ ಆಡೋಕ್ಕೆ ಬಿಡಬೇಕು ಅಂದರೆ ತುಂಬಾ ಬಿಸಿಲು. ಬೇರೆ ಏನು ಮಾಡೋದು ಅಂಥೇಳಿ ಹಬ್ಬಕ್ಕೆ ರೆಡಿ ಮಾಡಿಸಿದ ಡ್ರೆಸ್ ಇದು. ನಮ್ಮಲ್ಲಿ ತೀಜ್ ಅಂತ ಮಾಡ್ತೀವಿ, ಆವಾಗ ಹಾಕ್ಕೊಳ್ಳೋದಕ್ಕೋಸ್ಕರ ರೆಡಿ ಮಾಡಿಸಿದ್ದೆ. ಬಟ್ ಡ್ರೆಸ್ನ ಪಾವನಿ ಹಬ್ಬದಲ್ಲಿ ಹಾಕ್ಕೊಳ್ಳಿಲ್ಲ. ಅದಕ್ಕೆ ಹೇಗೆ ಕಾಣಿಸ್ತೀಯ ನೋಡೋಣ ಬಾ ಅಂಥೇಳಿ ಅವಳಿಗೆ ಡ್ರೆಸ್ನ ಹಾಕಿದ್ವಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಮತ್ತು ಅಮ್ಮನ ಜೊತೆ ಒಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಕೂಡ ಮಾಡಿದ್ಲು. ಅವರು ಡ್ಯಾನ್ಸ್ ಮಾಡಿ ಮುಗಿಸೋ ಅಷ್ಟರಲ್ಲಿ ಮಕ್ಕಳಿಗೋಸ್ಕರ ಏನಾದರೂ ಅಡುಗೆ ಮಾಡೋಣ ಅಂಥೇಳಿ ಬಾಯ್ಲ್ಡ್ ಎಗ್ ಆಮ್ಲೆಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು 3 ಮೊಟ್ಟೆ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ವಾಶ್ ಮಾಡಿದ್ದಾದಮೇಲೆ ಅದನ್ನು ನಾನು ಬೇಯಿಸೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಮೊಟ್ಟೆನ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡೆ. ಇವಾಗ ಮೊಟ್ಟೆ ಬೇಯಿಸಿದ್ದಾಗಿದೆ. ಅದಕ್ಕೆ ಬಿಸಿನೀರನ್ನು ತೆಗೆದು ತಣ್ಣೀರನ್ನು ಹಾಕಿ ಮೊಟ್ಟೆ ಸಿಪ್ಪೆನೆಲ್ಲ ನೀಟಾಗಿ ತೆಗೆದಿಟ್ಕೊಳ್ತೀನಿ. ಮೊಟ್ಟೆ ಬೇಯಿಸಿದ್ದಾದಮೇಲೆ ತಣ್ಣೀರಲ್ಲಿ ಹಾಕೋದ್ರಿಂದ ಸಿಪ್ಪೆ ಈಸಿಯಾಗಿ ತೆಗಿಬೋದು. ಸಿಪ್ಪೆ ತೆಗೆದಿದ್ದಾಗಿದೆ. ಇವಾಗ ಮೊಟ್ಟೆನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, 2 ಮೊಟ್ಟೆನ ಒಡೆದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಮೊಟ್ಟೆ ಪೀಸಸ್ ಇಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಮೊಟ್ಟೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಮೊಟ್ಟೆ ಪೀಸಸ್ ಮೇಲೆ ಹಾಕಿ ಲೋ ಫ್ಲೇಮ್ನಲ್ಲಿ 1-2 ನಿಮಿಷ ಬೇಯಿಸ್ಕೊಂಡು ಅದಕ್ಕೆ ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ತಿರುಗಿಸಿ ಸ್ವಲ್ಪ ಬೇಯಿಸ್ಕೊಳ್ಳಿ. ತಿರುಗಿಸ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ, ಎಲ್ಲಾದರೂ ಮುರಿದು ಹೋಗ್ಬಿಡುತ್ತಾ ಅಂಥೇಳಿ. ಹಾಗೇನೋ ಆಗಲಿಲ್ಲ, ಚೆನ್ನಾಗೇ ಬಂತು. 2 ಕಡೆ ನೀಟಾಗಿ ಬೇಯಿಸ್ಕೊಂಡಿದ್ದಾಗಿದೆ. ಇವಾಗ ಮೇಲ್ಗಡೆ ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡೋಕ್ಕೆ ಚೆನ್ನಾಗಿದೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಎಷ್ಟು ಚೆನ್ನಾಗಿ ಬಂದಿದೆ, ಹೇಗಿದೆ ಅಂಥೇಳಿ ನೀವು ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ. ಅದಾದಮೇಲೆ ಮಕ್ಕಳನ್ನ ಸ್ವಲ್ಪ ಆಟ ಆಡೋಕ್ಕೆ ಹೊರಗಡೆ ಕರ್ಕೊಂಡೋಗೋಣ ಅಂಥೇಳಿ ಹೊರಗಡೆ ಕರ್ಕೊಂಡೋದ್ವಿ. ಇವಾಗ ಮಕ್ಕಳಿಗೆ ಆಟ ಆಡ್ಸೋಕ್ಕೂ ATM ಕಾರ್ಡ್ ಥರ ಬಂದಿದೆ. ನಮಗಂತೂ ಆ ಥರ ಏನೂ ಇರಲಿಲ್ಲ. ಕಲ್ಲಿಂದ ಮಣ್ಣಲ್ಲಿ ಆಟ ಆಡ್ತಾ ಇದ್ವಿ. ಇವಾಗೆಲ್ಲ ತುಂಬಾ ಚೇಂಜ್ ಆಗಿದೆ. ಮುಂದೆ ಇನ್ನೇನೇನು ಬರುತ್ತೋ ನೋಡಬೇಕು. ಪಾವನಿ ಮತ್ತು ಆಮಿನಿ ತುಂಬಾ ಎಂಜಾಯ್ ಮಾಡಿದ್ರು, ತುಂಬಾ ಖುಷಿಪಟ್ಟರು. ಮಕ್ಕಳ ಜೊತೆ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಎಲ್ರಿಗೂ.